ಹಾಯ್ ನಮಸ್ಕಾರ, ನಾನು ನಿಮ್ಮ ವಿಕಿ. ಇಂದು ನಿಮ್ಮ ಮುಂದೆ ಒಂದು ಭರ್ಜರಿ ರಾಯಲ್ ನ್ಯೂಸ್ ತಗೊಂಡು ಬಂದಿದ್ದೀನಿ ಗೆಳೆಯರೆ. RCB ಸದ್ಯಕ್ಕೆ ಫುಲ್ ಫಾರ್ಮ್ ಇದೆ. ಈಗಾಗಲೇ SRH ಮತ್ತು ಚೆನ್ನೈನ ಕಂಫರ್ಟಬಲ್ ಆಗಿ ಬಲಿ ತಗೊಂಡಾಗಿದೆ. ಈಗ ಮತ್ತೊಂದು ಟೀಮ್ ನ ಮೇಲೆ ಸವಾರಿ ಮಾಡೋಕೆ ರೆಡಿ ಆಗ್ತಾ ಇದೆ. ಅದು ಬೇರೆ ಯಾರು ಅಲ್ಲ, ಟೇಬಲ್ ಟಾಪ್ ನಲ್ಲಿರೋ ರಾಜಸ್ಥಾನ್ ರಾಯಲ್ಸ್. ಇಬ್ಬರು ಆಕ್ಟಿವ್ ಟೀಮ್ ಗಳೇ, ಅಂದ್ರೆ ಸೋಲೆ ಕಾರಣದ ವೀರರು ಫೇಸ್ ಆಫ್ ಆಗ್ತಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಈ ಪಿಚ್ ರಿಪೋರ್ಟ್, ವೆದರ್ ಕಂಡೀಷನ್ ಮಾತ್ರವಲ್ಲ, ನಮ್ಮ RCB ಪ್ಲೇಯಿಂಗ್ 11 ಹೇಗಿದೆ ಮತ್ತೆ ಹೇಗ್ ಚೇಂಜ್ ಆಗುತ್ತೆ, ಈ ಇನ್ಸೈಡ್ ಇನ್ಫಾರ್ಮೇಶನ್ ಏನಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಮೊದಲಿಗೆ ಟೇಬಲ್ ನೋಡಿದ್ರೆ ಎರಡು ರಾಯಲ್ ಟೀಮ್ ಗಳದ್ದೇ ಹವಾ. ಆನ್ ಪೇಪರ್ RCB ಸದ್ಯಕ್ಕೆ ವೆಲ್ ಬ್ಯಾಲೆನ್ಸ್ ಆಗಿದೆ. ಬ್ಯಾಟಿಂಗ್ ಸರಿ ಇದೆ, ಫೀಲ್ಡಿಂಗ್ ಅದ್ಭುತವಾಗಿದೆ. ಬೌಲಿಂಗ್ ನಲ್ಲಿ ಹೆಜಲ್ವುಡ್ ಮತ್ತು ಯಶ್ ದಯಾಳ್ ಮಿಸ್ ಆಗಿದ್ರು ಭುವನೇಶ್ವರ್ ಕುಮಾರ್ ಮತ್ತು ಜಾಕಬ್ ಡಫಿ ಈ ಕೊರತೆಯನ್ನು ನೀಗಿಸಿದ್ದಾರೆ. ಇನ್ನು ಸ್ಪಿನ್ನರ್ ನಲ್ಲಿ ಕೃಣಾಲ್ ಪಾಂಡೆ ಮತ್ತು ಸುರೇಶ್ ಶರ್ಮಾ ಜೋಡಿ ಎದುರಾಳಿಗಳನ್ನ ಕಟ್ಟಿ ಹಾಕೋಕೆ ರೆಡಿ ಆಗಿದೆ. ಆದರೆ ರಾಜಸ್ಥಾನ್ ರಾಯಲ್ಸ್ ಸುಲಭದ ತುಪ್ತಲ್ಲ, ಅಂದ್ರೆ CSK ಅಲ್ಲ ಅಂತ ಹೇಳಿದೆ. ಅವರ ಸ್ಟ್ರೆಂತ್ ಇರೋದೇ ಓಪನಿಂಗ್ ನಲ್ಲಿ. ಒಬ್ಬರು ಯಶಸ್ವಿ ಜೈಸಲ್, ಇನ್ನೊಬ್ಬರು 15 ವರ್ಷದ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ. ಇಬ್ಬರು ಬೆಂಕಿ ಫಾರ್ಮ್ ನಲ್ಲಿದ್ದಾರೆ. ವೈಭವ್ ಆ ಮ್ಯಾಚ್ ನಲ್ಲೂ ಸವಾರಿ ಮಾಡ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಬಟ್ ಅಷ್ಟು ಸುಲಭನ ನಮ್ಮ ಬೌಲರ್ ಗಳು ಅವರಿಗೆ ಬ್ರೇಕ್ ಹಾಕೋದು ಗ್ಯಾರಂಟಿ. ಈಗ ಎರಡು ಟೀಮ್ ಗಳ ಪ್ರೊಬೆಬಲ್ 11 ನೋಡೋಣ. ಅಂದ್ರೆ ಯಾವ ಟೀಮ್ ನಲ್ಲಿ ಎಷ್ಟು ಜನ ಇದ್ದಾರೆ, ಯಾರಿದ್ದಾರೆ ಅಂತ. ಆರ್ ನಲ್ಲಿ ವೈಭವ್, ಜೈಸ್ವಾಲ್, ಧ್ರುವ ಜುರೈಲ್, ರಿಯಾನ್ ಪರಾಗ್ ಕ್ಯಾಪ್ಟನ್ ಅವರು, ಹಿಟ್ಮೇರ್, ಜಡೇಜಾ, ಜೋಫ್ರಾ ಆರ್ಚರ್, ನ್ಯಾಂಡ್ರೆ ಬರ್ಗನ್, ತುಷಾರ ದೇಶಪಾಂಡೆ, ಶರ್ಮಾ ಮತ್ತು ಬಿಸ್ನೋಯ್. ನೋಡಿ, ಅವರ ಬೌಲಿಂಗ್ ಲೈನ್ ಅಪ್ ಕೂಡ ತುಂಬಾ ಟೈಟ್ ಆಗಿದೆ. ಇನ್ನು ನಮ್ಮ RCB ಫಿಲಿಪ್ ಸಾಲ್ಟ್, ವಿರಾಟ್ ಕೊಹ್ಲಿ, ಪಡಿಕಲ್, ಪಟ್ಟಿದಾರ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ರೊಮಾರಿಯೋ, ಶಫರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್ ಮತ್ತು ಅಭಿನಂದನ್ ಸಿಂಗ್ ಡೆಫಿ ಅಥವಾ ಹೆಜಲ್ವುಡ್. ಇನ್ಸೈಡ್ ನ್ಯೂಸ್, ಮ್ಯಾನೇಜ್ಮೆಂಟ್ ಈಗ ಜೋಶ್ ಹೆಜಲ್ವುಡ್ ಅವರನ್ನ ಒಳಗೆ ತರೋ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ. ಒಂದು ವೇಳೆ ಅವರು ಫಿಟ್ ಆಗಿದ್ರೆ ಡಫಿ ಜಾಗಕ್ಕೆ ಬರ್ತಾರೆ. ವೈಭವ್ ಸೂರ್ಯವಂಶಿಯ ಅಟ್ಯಾಕಿಂಗ್ ಮೂಡ್ ಕಟ್ ಮಾಡೋದು ಹೆಜಲ್ವುಡ್ ಮಾತ್ರನೇ. ಮ್ಯಾನೇಜ್ಮೆಂಟ್ ನ ಲೆಕ್ಕಾಚಾರ ಇಲ್ಲಿ ಬೌನ್ಸ್ ಬೇಕೇ ಬೇಕು ಅನ್ನೋದು ಅವ್ರಿಗೆ ಗೊತ್ತು. ಈಗ ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋಣ. ಇದುವರೆಗೆ 33 ಬಾರಿ ಮುಖಾಮುಖಿಯಾಗಿದ್ದೇವೆ. ಅದರಲ್ಲಿ 17 ಬಾರಿ RCB ಗೆದ್ದಿದ್ರೆ 14 ಬಾರಿ ರಾಜಸ್ಥಾನ್ ರಾಯಲ್ಸ್ ಜಯಿಸಿದೆ. ಅದರಲ್ಲೂ ಹೋದ ವರ್ಷ ನಾವು ಅವ್ರಿಗೆ 2-2 ಮ್ಯಾಚ್ ಸೋತಿದ್ದೇವೆ. ಇದು ನಮಗೆ ಸೈಕಲಾಜಿಕಲ್ ಅಡ್ವಾಂಟೇಜ್. ಇನ್ನು ಗುವಾಹಟಿಯ ಬಸ್ರಾಪುರ ಸ್ಟೇಡಿಯಂ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ಹೈ ಸ್ಕೋರಿಂಗ್ ಪಿಚ್. ಹೋದ ಮ್ಯಾಚ್ ನಿ ಜೈಸ್ವಾಲ್ ಮತ್ತು ವೈಭವ್ ಕೇವಲ 11 ಓವರ್ ನಲ್ಲಿ 150 ರನ್ ಬಾರಿಸಿದ್ರು. ಹಾಗೆ ನಾಳೆ ರನ್ ಹಬ್ಬ ಗ್ಯಾರಂಟಿನೇ. ವೆದರ್ ಬಗ್ಗೆ ಚಿಂತೆ ಬೇಡ, ಮಳೆಯ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಫುಲ್ 40 ಓವರ್ ಗಳ ಮ್ಯಾಚ್ ನೋಡಬಹುದು. ಗೆಳೆಯರೆ, ರಾಜಸ್ಥಾನ್ ಈ ಬಾರಿ ಹೊಸ ವಿಷನ್ ನಲ್ಲಿದೆ. ಜಡೇಜಾ ಮತ್ತು ಆರ್ಚರ್ ಅವರ ಬಲ ತಂದಿದೆ. ಆದ್ರೆ ನಮ್ಮ RCB ಯಾರ ಕಿಂಡಲ್ಗೂ ಕೇರ್ ಮಾಡಲ್ಲ. 49 ರನ್ ಆಲ್ ಔಟ್ ಆದ್ರೂ ಅದು ಹಳೆ ಕಥೆ. ಈಗಿರುವಂತ ಚಾಂಪಿಯನ್ಸ್ ಬೇರೆ. ನನ್ನ ಪ್ರಕಾರ ವೈಭವ್ ಸೂರ್ಯವಂಶಿ, ಕೃಣಾಲ್ ಪಾಂಡ್ಯ ಅವರು ಪವರ್ ಪ್ಲೇ ನಲ್ಲಿ ಬ್ರೇಕ್ ಹಾಕ್ತಾರೆ ಅನ್ಸುತ್ತೆ. ನಿಮ್ ಪ್ರಕಾರ ಹೆಜಲ್ವುಡ್ ಟೀಮ್ ಗೆ ಬರಬೇಕಾ ಅಥವಾ ಚೆನ್ನಾಗಿ ಆಡ್ತಿರೋ ಡೆಫಿನೆ ಮುಂದುವರಿಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ RCB ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ರನ್ ಟಾರ್ಗೆಟ್ ಕೊಡಬಹುದು, ನಿಮ್ಮ ಅನಿಸಿಕೆ ಕಮೆಂಟ್ ನಲ್ಲಿ ಇರಲಿ. ಇದೇ ರೀತಿಯ ಲೇಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ ಹಾಗೂ ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ನಮ್ಮ ಐಫೈ ಕನ್ನಡ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಿಗ್ತೀನಿ ಮುಂದಿನ ಒಂದು IPL ವಿಡಿಯೋದಲ್ಲಿ. ಧನ್ಯವಾದಗಳು.